ಬ್ರೆಜಿಲ್ ಹಾಗೂ ಮೊರೊಕ್ಕೊ ನಡುವಿನ ಫಿಫಾ ವಿಶ್ವಕಪ್ ಪಂದ್ಯವು ಡ್ರಾನಲ್ಲಿ ಮುಕ್ತಾಯವಾಯಿತು. ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಉಭಯ ತಂಡಗಳು ತಲಾ ಒಂದೊಂದು ಗೋಲು ಗಳಿಸಿ ಸಮಬಲದ ಹೋರಾಟ ನಡೆಸಿದ್ವು. ಮೊರೊಕ್ಕೊ ಪರ ಇಸ್ಮಾಯಿಲ್ ಸಿಬ್ರಿ 21ನೇ ನಿಮಿಷದಲ್ಲಿ ಗೋಲು ಬಾರಿಸಿ ತಮ್ಮ ತಂಡಕ್ಕೆ ಮುನ್ನಡೆ ತಂದುಕೊಟ್ರು. ಮರು ಹೋರಾಟವನ್ನ ನಡೆಸಿದ ಬ್ರೆಜಿಲ್ನ ವಿನಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಚೆಂಡನ್ನ ಗೋಲು ಪೆಟ್ಟಿಗೆ ಸೇರಿಸಿದ್ರು. ಇದರೊಂದಿಗೆ ಹೋರಾಟ ಸಮವಾಯಿತು. ಬ್ರೆಜಿಲ್ ಪಡೆ ದ್ವಿತೀಯಾರ್ಧದಲ್ಲಿ ಹಲವು ಬದಲಿ ಆಟಗಾರರೊಂದಿಗೆ ಪರಿಣಾಮಕಾರಿಯಾಗಿ ಆಡಿತ್ತಾದ್ರೂ ಮೊರೊಕ್ಕೊ ಭದ್ರಕೋಟೆಯನ್ನ ದಾಟಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಉಳಿದ ಸಮಯದಲ್ಲಿ ಯಾವುದೇ ಗೋಲು ದಾಖಲಾಗಲಿಲ್ಲ. ಬ್ರೆಜಿಲ್ ಪಡೆ ವಿಶ್ವಕಪ್ ಟೂರ್ನಿಯ ಮೊದಲ ಪಂದ್ಯವನ್ನ ಡ್ರಾ ಮಾಡಿಕೊಂಡಿದ್ದು ಇದು ಎರಡನೇ ಬಾರಿ. ಈ ಮೊದಲು 2018ರಲ್ಲಿ ರಷ್ಯಾದಲ್ಲಿ ನಡೆದ ಟೂರ್ನಿಯಲ್ಲಿ ಸ್ವಿಟ್ಜರ್ಲೆಂಡ್ ವಿರುದ್ಧದ ಪಂದ್ಯ ಡ್ರಾ ಆಗಿತ್ತು. ಸ್ಯಾನ್ ಫ್ರಾನ್ಸಿಸ್ಕೋದ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ನಡೆದ ದಿನದ ಮತ್ತೊಂದು ಪಂದ್ಯದಲ್ಲಿ ಕತಾರ್ ಹಾಗೂ ಸ್ವಿಟ್ಜರ್ಲೆಂಡ್ ತಂಡಗಳು ಸೆಣಸಾಟ ನಡೆಸಿದ್ವು. ಈ ಪಂದ್ಯವು ಕೂಡ ಡ್ರಾನಲ್ಲಿ ಕೊನೆಗೊಂಡಿತು. ಸ್ವಿಸ್ ಪರ ಬ್ರಿಲ್ ಎಂಬೋಲೋ ಅವರು ಹಾಗೂ ಕತಾರ್ ಪರ ಮಿರೋ ಮಹೇರ್ ಅವರು ಒಂದು ಗೋಲನ್ನ ಗಳಿಸಿದ್ದಾರೆ. ಹೀಗೆ ಈಗ ಫಿಫಾ ವಿಶ್ವಕಪ್ ಎಲ್ಲಲೇ ಕೂಡ ಈಗ ಸಂತಸ ಮನೆ ಮಾಡಿರುವಂಥದ್ದು. ಅಭಿಮಾನಿಗಳು ಎಲ್ಲರೂ ಕೂಡ ಫಿಫಾ ಪಂದ್ಯಕ್ಕಾಗಿ ಕಾಯ್ತಾ ಇದ್ರು. ಈಗ ಅಂತಿಮವಾಗಿ ಆರಂಭವಾಗಿದೆ. ಈಗ ಬ್ರೆಜಿಲ್ ಹಾಗೂ ಮೊರೊಕ್ಕೊ ನಡುವೆ ನಡೆದಂಥ ಫಿಫಾ ವಿಶ್ವಕಪ್ ಪಂದ್ಯದಲ್ಲಿ ಈಗ ಡ್ರಾ ಆಗಿರುವಂಥದ್ದು ಇದು ಎರಡನೇ ಬಾರಿ ಈ ರೀತಿಯಾದಂಥ ಡ್ರಾ ಆಗ್ತಾ ಇರುವಂಥದ್ದು. ನ್ಯೂಜೆರ್ಸಿಯ ಸ್ಟೇಡಿಯಂನಲ್ಲಿ ನಿನ್ನೆ ಈ ಒಂದು ಪಂದ್ಯ ನಡೆದಿರುವಂಥದ್ದು. ಉಭಯ ತಂಡಗಳು ತಲಾ ಒಂದೊಂದು ಗೋಲುಗಳನ್ನ ಗಳಿಸಿ ಸಮಬಲದ ಹೋರಾಟವನ್ನ ನಡೆಸಿವೆ. ಇಲ್ಲಿ ಮೊರೊಕ್ಕೊ ಪರ ಇಸ್ಮಾಯಿಲ್ ಸಿಬ್ರಿ ಅವರು ಕೇವಲ 21ನೇ ನಿಮಿಷದಲ್ಲಿ ಒಂದು ಗೋಲನ್ನ ಬಾರಿಸಿರ್ತಾರೆ. ಒಂದು ತಂಡಕ್ಕೆ ಒಂದು ಮೊತ್ತವನ್ನ ತಂದು ಕೊಟ್ಟಿರ್ತಾರೆ. ಆದ್ರೆ ಇದಕ್ಕೆ ಮರು ಹೋರಾಟ ನಡೆಸಿದ ಬ್ರೆಜಿಲ್ನ ವಿನಿಯಸ್ ಜೂನಿಯರ್ ಕೂಡ 32ನೇ ನಿಮಿಷದಲ್ಲಿ ಚೆಂಡನ್ನ ಗೋಲಿಗೆ ಹಾಕುವ ಮೂಲಕ ಅಂಕವನ್ನ ತಂದು ಕೊಟ್ಟಿರ್ತಾರೆ ತಮ್ಮ ತಂಡಕ್ಕೂ ಕೂಡ. ಆದ್ರೆ ಇಲ್ಲಿ ಬ್ರೆಜಿಲ್ ಪಡೆ ದ್ವಿತೀಯಾರ್ಧದಲ್ಲಿ ಒಳ್ಳೆಯ ಹಂತದಲ್ಲಿ ಆಟವನ್ನ ಆರಂಭ ಮಾಡಿರುತ್ತೆ. ಬದಲಿ ಆಟಗಾರರನ್ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಗಳ ಮೂಲಕ ಪರಿಣಾಮಕಾರಿಯಾಗಿ ಆಟವನ್ನ ಆರಂಭ ಮಾಡಿದ್ರೂ ಕೂಡ ಯಾವುದೇ ಅಂಕ ತರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಎರಡೂ ತಂಡಗಳು ಕೂಡ ಡ್ರಾ ಮೂಲಕ ಆಟವನ್ನ ಅಂತ್ಯಗೊಳಿಸಿರುವಂಥದ್ದು. ಹೀಗಾಗಿ ಉಳಿದ ಸಮಯದಲ್ಲಿ ಯಾವುದೇ ಗೋಲುಗಳನ್ನ ಎರಡೂ ತಂಡಗಳು ಹಾಕದೇ ಇರುವಂತಹ ಕಾರಣ ಈ ಒಂದು ಮ್ಯಾಚ್ ಡ್ರಾ ಆಗಿರುವಂಥದ್ದು. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು ಯಾವುದೇ ಅಡೆತಡೆಯಿಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯುವುದಕ್ಕೆ ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.